ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ರುಚಿಕರವಾದ ತುಂಬಾ ಟೇಸ್ಟಿಯಾದ ಒಣಮೀನು ಸಾರು ಹೇಗೆ ಮಾಡೋದಂತ ನೋಡೋಣ. ಇದು ತುಂಬಾ ಸಿಂಪಲ್ಲು, ಆದರೂ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡೋಣ ಇವತ್ತು ಹೇಗೆ ಮಾಡೋದಂತ. ಒಂದು ಹಂಚನ್ನು ಒಲೆ ಮೇಲೆ ಇಟ್ಕೊಳ್ಳಿ. ಅದಕ್ಕೆ 2 ಲವಂಗ, 1-2 ತುಂಡು ಚಕ್ಕೆ, 2 ಮೆಣಸಿನ್ಕಾಳು, 8ರಿಂದ 10 ಮೆಂತ್ಯಕಾಳನ್ನ ಹಾಕಿ ಹುರ್ಕೊಳ್ಳಿ. ಈರುಳ್ಳಿ, ಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು ಮತ್ತು ಖಾರದ ಪುಡಿ, ಕೊತ್ತಂಬರಿ ಪುಡಿನ ಮತ್ತು ಹುರ್ಕೊಂಡಿರೋ ಸಾಮಾನನ್ನ ಮಿಕ್ಸಿ ಮಾಡ್ಕೊಳ್ಳೋಣ. ಒಂದು ಪಾತ್ರೆ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೊಂದು ಅರ್ಧ ಈರುಳ್ಳಿ ಹೆಚ್ಚು ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಫ್ರೈ ಆಗಲಿ. ಇದಕ್ಕೆ ನಾವೀಗ ರುಬ್ಕೊಂಡಿರೋ ಮಸಾಲೆ ಇರುತ್ತಲ್ಲ ಅದನ್ನು ಹಾಕೊಳ್ತಾ ಇದ್ದೀನಿ. ನೋಡಿ, ನಿಮಗೆ ಸಾರು ಎಷ್ಟು ಬೇಕು ಅನಿಸುತ್ತೆ ಅಷ್ಟು ನೀರು ಹಾಕ್ಕೊಡಿ. ತುಂಬಾ ತೆಳು ಮಾಡ್ಕೊಬೇಡಿ, ನಾರ್ಮಲ್ ಆಗಿದ್ದರೆ ಸಾಕು. ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಉಪ್ಪು ಹಾಕೋದು ಬೇಡ, ಯಾಕಂದರೆ ಒಣ ಮೀನಲ್ಲಿ ಉಪ್ಪು ಇರುತ್ತೆ. ಒಂದು ಕುದಿ ಬಂದಮೇಲೆ ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ. ನೋಡಿ, ಈಗ ಕುದೀತಾ ಇದೆ. ಇದಕ್ಕೀಗ ನಾನು ಕ್ಲೀನ್ ಮಾಡ್ಕೊಂಡಿರೋ ಒಣಮೀನು ಹಾಕ್ತಾಯಿದ್ದೀನಿ. ಇದಕ್ಕೆ ಚೆನ್ನಾಗಿ ಕುದಿಬೇಕು. ನೋಡಿ, 8ರಿಂದ 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ. ನೋಡಿ, ಈಗ ರುಚಿಕರವಾದ ತುಂಬಾ ಟೇಸ್ಟಿಯಾದಂಥ ಒಣಮೀನು ಸಾರು ರೆಡಿಯಾಗಿದೆ. ಒಂದು ಸರಿ ಟ್ರೈ ಮಾಡಿ ನೋಡಿ, ಹೇಗಿದೆ ಅಂಥೇಳಿ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಲೈಕ್ ಮಾಡಿ. ಮತ್ತಷ್ಟು ವೀಡಿಯೋಗಳಿಗೆ ನಿಮ್ಮೆಲ್ಲರ ಪ್ರೋತ್ಸಾಹ, ಸಹಕಾರ ನನ್ನ ಜೊತೆಗಿರಬೇಕು. ಎಲ್ರಿಗೂ ನಮಸ್ಕಾರಗಳು.